ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ತಾಳಿಕೋಟೆಯಲ್ಲಿ ಅಸ್ಕಿ ಫೌಂಡೇಶನ್ನಿಂದ ಮೃತ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ನೆರವು. ತಾಳಿಕೋಟೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಭೂಮಿಕಾ ಹೋಟೆಲ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ಸಿಲಿಂಡರ್ ಗ್ಯಾಸ್ ಸೋರಿಕೆ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡ, ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಕಟ್ಟಡ ಕಾರ್ಮಿಕರಾದ ಶಕೀಲ್ ಕುಂಬಾರವಾಡಿ ಹಾಗೂ ಬಸೀರ್ ಕಡ್ದರಾಳ ಅವರ ಕುಟುಂಬಗಳಿಗೆ ಅಸ್ಕಿ ಫೌಂಡೇಶನ್ ವತಿಯಿಂದ ಆರ್ಥಿಕ ನೆರವನ್ನ ನೀಡಲಾಗಿದೆ. ಅಸ್ಕಿ ಫೌಂಡೇಶನ್ ಕೊಣ್ಣೂರ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ CB ಅಸ್ಕಿ ಅವರು ಮೃತರ ಕುಟುಂಬ ಸದಸ್ಯರಿಗೆ ಭೇಟಿ ಮಾಡಿ ಸಾಂತ್ವನ ತಿಳಿಸಿ ಫೌಂಡೇಶನ್ ಪರವಾಗಿ 2 ಕುಟುಂಬಗಳಿಗೂ ಕೂಡ ತಲಾ 50,000 ಸಹಾಯಧನವನ್ನ ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೃತರ ಕುಟುಂಬಗಳು ತೀವ್ರ ಸಂಕಷ್ಟದಲ್ಲಿದ್ದು ಅವರಿಗೆ ನೆರವಾಗುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕಟ್ಟಡ ಕಾರ್ಮಿಕರಾಗಿದ್ದ ಕಾರಣ ಕಾರ್ಮಿಕ ಇಲಾಖೆಯಿಂದಲೂ ಸೂಕ್ತ ಪರಿಹಾರ ದೊರಕುವಂತೆ ಸಮಾಜದ ಹಿರಿಯರು ಹಾಗೂ ಜನಪ್ರತಿನಿಧಿಗಳು ಪ್ರಯತ್ನಿಸಬೇಕು. ಈ ಕುರಿತು ಶಾಸಕ ನಾಡಗೌಡರೊಂದಿಗೆ ಸಹ ಚರ್ಚಿಸಿ ಮೃತರ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಹೇಳಿದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ ಹಾಗೂ ಸಮಾಜ ಸೇವಕ ಮೋದಿನಾಸ ನಾಗರ್ಚಿ ಮಾತನಾಡಿ, ಅಸ್ಕಿ ಅವರು ಜಾತಿ ಮತ ಭೇದವಿಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಅವರ ಮಾನವೀಯ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗಿವೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಅದಂ ಸಾದಾ ಕೊಡೇಕಲ್, ರಾಜ್ ಅಹಮದ್ ಕಲ್ಬುರ್ಗಿ, ಬಾಬು ಸಾಬ್ ಮುದ್ದಾಳ್, ಅಬ್ದುಲ್ ರಜಾಕ್ ಕೊಡೇಕಲ್, ಕಾಸಿಂ ಅಬಾಲೆ, ಬಶೀರ್ ಯಕ್ಕಿಯಾಲೆ, ದಸ್ತಗಿರಿ ಸಾಬ್ ಕಲ್ಬುರ್ಗಿ ಹಾಗೂ ಮೆಹಬೂಬ್ ಶಾ ಮಕಂದರ್, ಗೌಸ್ ನಾಸೀರ್, ಉಮರ್ ಸಿಂಗ್, ದೇವಿ ದಿಲೀಪ್ ಅಜೇರಿ, ಗೋಪಾಲ್ ಕಟ್ಟಿಮನಿ, ಮೊಹಮ್ಮದ್ ಶಫೀಕ್ ಇನಾಮ್ದರ್, ಮುರ್ತುಜಾ ಕುಂಬಾರವಾಡಿ, ರಜಾಕ್ ಕುಂಬಾರವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ನಜೀರ್ ಚೋರಗಸ್ತಿ, ತಾಳಿಕೋಟೆ. DMS ನ್ಯೂಸ್, ಇದು ನಿಮ್ಮದೇ ಧ್ವನಿ. DMS ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. अल्लाह ताला उनकी मग़फ़िरत फरमाए, उनके बच्चों को अल्लाह ताला तरह की मोहब्बत दे और तमाम मोहल्ले वाले, तमाम गाँव वाले क्या जो भी इनके लिए इंशाल्लाह हम आगे भी काम करेंगे. सन्मान सैयद शकीಲ್ ಅಹಮದ್ ಕಾಜಿ ಸಾಹೇಬ್ರೆ ಮತ್ತು ಇವತ್ತಿಲ್ಲಿ ನೆರವೇರಿದಂತೆ ಎಲ್ಲ ತಾಳಿಕೋಟೆಯ ಪಟ್ಟಣದ ಬಿಸ್ತೆಗರಿ ಎಲ್ಲ ಜಮಾತಿನ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ ಮತ್ತು ಇವತ್ತಿನ ನಮ್ಮ ಒಂದು ಈ ಸಣ್ಣ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರೆಲ್ಲರಿಗೂ ನನ್ನ ಧನ್ಯವಾದಗಳು. ಒಂದು 9 ರಿಂದ 10 ದಿನಗಳಿಂದ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಬಹಳ ಐತಿಹಾಸಿಕ ಘಟನೆ ನಡೆದಿತ್ತು. ಆ ಒಂದು ಘಟನೆಯ ಸಂದರ್ಭದಲ್ಲಿ ಶಕೀಲ್ ಅಹಮದ್ ಕುಂಬಾರವಾಡಿ 38 ವಯಸ್ಸು ಮತ್ತು ಬಸೀರ್ ಕಡದರಾಳ 40 ವಯಸ್ಸು ಹಾಗೂ ಇನ್ನೊಬ್ರು ಕೊಟ್ಕುಣಿಕೆ ಅಂತ ಇನ್ನೊಬ್ರು 3 ಜನ ಅಸುನೀಗಿದ್ದು, ಇವರನ್ನು ಬಿಟ್ಟು ಇನ್ನು 4 ರಿಂದ 5 ಜನ BLD ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರಂತ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಇನ್ನು ಚಿಕಿತ್ಸೆ ಪಡೆಯುತ್ತಿದ್ದು ನಮಗೆಲ್ಲ ತಿಳಿದು ಬಂದ ವಿಷಯ. ಈ ಒಂದು ವಿಷಯ ನಾನು ಬೆಂಗಳೂರಿನಲ್ಲಿ ಇದ್ದಾಗ ನಾನು ಗೌಸ್ ನಾಸೀರ್ ಸರ್ ಫೋನ್ ಮಾಡಿದ್ ಸರ್, ಇಲ್ಲ ನಾ ಬೆಂಗಳೂರಿಂದ ಬರ್ತೀನಿ ಸರ್, ಬಂದ ತಕ್ಷಣ ಬಂದು ಹೋಗ್ತೀನಿ. ಯಾಕಂದ್ರೆ ಈ ಒಂದು ಘಟನೆ ಬಹಳ ಮನಸ್ಸಿಗೆ ನೋವು ತರುವಂತ ವಿಷಯ. ಯಾಕಂದ್ರೆ ಇವತ್ತ ಆ ಇಬ್ರು ಪಾಪ ತೀರ್ಕೊಂಡು ಮಕ್ಕಳು ನೋಡಿದ್ರೆ ಕಣ್ಣಾಗ ನೀರು ಬರ್ತದೆ. ಇವತ್ತು ನೋಡಿ ಎಷ್ಟು ವಯಸ್ಸದಾವ, ಅವರು ವಯಸ್ಸು ಒಟ್ಟು 40 ವಯಸ್ಸಿಲ್ಲ. ಆ ಒಂದು ಇಂತ ಸಂದರ್ಭದಲ್ಲಿ ಅಚಾನಕ್ ಹೋಗಿದೆ, ಬೇರೆ ಉದ್ದೇಶ ಇಲ್ಲ ಏನಿಲ್ಲ, ಟೀ ಕುಡಿಯಕ್ ಒಂದು ಹೋಟೆಲ್ ಹೋದಾಗಿಂತ ಗ್ಯಾಸ್ ಅದೊಂದು ಬ್ಲಾಸ್ಟ್ ಆಗಿ ಘಟನೆ ಆಗಿದ್ದು ಬಹಳ ಇದೊಂದು ಬೇಸರದ ಸಂಗತಿ. ನಿಜಕ್ಕೂ ಇದು ಆಗಬಾರ್ದಾಗಿತ್ತು, ಆದ್ರೆ ಅನಿವಾರ್ಯ. ಮತ್ತೆ ಇನ್ನು ಆಗಿದ್ದ ಮುಂದಿನ ದಿನಮಾನ ಎಲ್ಲ ಒಂದು ಜಮಾತೆ ಗಲ್ಲಿಯ ಲೀಡರ್ಗಳು ಕೂಡಿ ಆ ಒಂದು ಕುಟುಂಬಕ್ಕೆ, ಆ ಒಂದು ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಆ ದೇವರು ಮತ್ತು ಅಲ್ಲಾನು ಒಂದು ಅವ್ರಿಗೆ ಸನ್ಮಾನ ತೋರಿಸಿ ಅನುಕೂಲ ಮಾಡೋದು ನಾವು ಕೂಡ ಎಲ್ಲ ಆದ ಕರ್ತವ್ಯ ಆಗ್ಯದ. ಆದ್ರೆ ಬಹಳ ಇವ್ರು ನೋಡಿದ್ರೆ ಇವತ್ತ ಮಕ್ಕಳಿಗೆ ಅನಿಸ್ತದ, ಇಂತ ಅಲ್ಲಾನು ಇಂತ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದಾಗಿತ್ತು. ಬಹಳ ಒಂದು ನೋವಿನ ಸಂಗತಿ ಇದು. ಅದನ್ನ ನೋಡಿದ ತಕ್ಷಣನೇ ಮನುಷ್ಯನಿಗೆ ಬಹಳ ಒಂದು ಕಷ್ಟಕರ ಕನಿಕರ ಬರುವಂತ ಒಂದು ಸನ್ನಿವೇಶ ಅದ. ಆದ್ರೆ ನಮ್ಮ ಧರ್ಮ ಗುರುಗಳು ಹೇಳಿದ ಹಾಗೆ ಈಗ ತಾನೇ ಆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀವಿ. ಅವರಿಬ್ಬರದು ಸೆಂಟ್ರಿಂಗ್ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರಿಂದ ನೋಂದಾಯಿತ ಅವರು ಕಟ್ಟಡ ಕಾರ್ಮಿಕರಿದಾರ. ಸಂಬಂಧಪಟ್ಟ ಈಗಾಗಲೇ ಮಾತನಾಡಿವಿ. ಮುಂದಿನ ವಾರದೊಳಗಾಗಿ ಆದಷ್ಟು ಬೇಗ ಎಲ್ಲ ನಮ್ಮ ಮೋದಿನ ಸರ್ ನಗರ ಚೆನ್ನವರು ಮತ್ತೆ ಎಲ್ಲ ಗಲ್ಲಿಯವರು ಕೂಡ್ಕೊಂಡು ಅಧಿಕಾರಿಗಳಿಗೆ ನಮ್ಮ ಶಫೀಕ್ ಇನಾಮ್ದವರು ಸಾಮಾಜಿಕ ಅವರು ಕಾರ್ಯಕ್ರಮ ಕೆಲಸ ಮಾಡ್ತಾರ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಮಿತ್ರರು ಸಹಿತ ಅದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ವೃತ್ತಿಯಿಂದ ಮಾಧ್ಯಮ ಮಿತ್ರರು ಸಾಮಾಜಿಕ ಕಳಕಳಿ ನಿಮ್ದು ಪ್ರಮುಖ ಪಾತ್ರ ಅದ. ಈ ಒಂದು ಪ್ರಮುಖ ಪಾತ್ರದಲ್ಲಿ ತಮ್ಮನ್ನು ನಾನು ಈ ಒಂದು ಇದ್ರ ಮುಖ ಮನವಿ ಮಾಡ್ಕೊಂಡು,
ಯಾಕಂದ್ರೆ ಏನಾದ್ರು ಮಾಡಿ ಒಟ್ಟ ಆ ಕುಟುಂಬಕ್ಕೆ ಇವತ್ತ ಒಂದು 8 ಲಕ್ಷ ರೂಪಾಯಿ ಕಟ್ಟಡ ಕಾರ್ಮಿಕರಿಗೆ ಅಕಸ್ಮಾತ್ ಮರಣ ಹೊಂದಿಲ್ಲ ಅಂತಿದೆ. ಮತ್ತೆ ಇನ್ನೊಂದು ಆಪ್ಷನ್ದಲ್ಲಿ 5 ಲಕ್ಷ ರೂಪಾಯಿ ಅದಕ್ಕೆ ಎಷ್ಟು ಸಾಧ್ಯದ ನಾವು ನೀವೆಲ್ಲ ಕೂಡಿಕೆಂದ ಆ ಕುಟುಂಬಕ್ಕೆ ಒಂದು ನಮ್ಮ ಕಾಜಿ ಸಾಹೇಬ್ ಅವರ ಮುಖಾಂತರ ಕೊಡಿಸಿ ಆ ಒಂದು ಅವ್ರಿಗೆ ಆ ಕುಟುಂಬಕ್ಕೆ ಒಂದು ಭಗವಂತ ಮತ್ತು ಅಲ್ಲಾಹನ ಶಕ್ತಿ ಮತ್ತು ನೀಡಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಅಲ್ಪ ಸ್ವಲ್ಪ ಬಹಳ ಏನಿಲ್ಲ ಆ ಕುಟುಂಬಕ್ಕೂ 50,000 ಈ ಕುಟುಂಬ ಒಟ್ಟು 1 ಲಕ್ಷ ರೂಪಾಯಿಗಳನ್ನು ಇವತ್ತು ನಾನು ನಿಮ್ಮ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀನಿ. ಇದರ ಅಂಗವಾಗಿ 1 ಲಕ್ಷ ರೂಪಾಯಿ ಕೊಡುತ್ತೆ ನಾವು ಬಹಳದಲ್ಲ. ಇದ್ರ ಜೊತೆಯಾಗಿ ಮುಂದಿನ ದಿನಮಾನಗಳಲ್ಲಿ ಸಹಿತ ಇವತ್ತು ಇಷ್ಟಕ್ಕೆ ಸೀಮಿತ ಅಲ್ಲ. ಅಕಸ್ಮಾತ್ ಆ ಕುಟುಂಬಕ್ಕೆ ಏನೇ ತೊಂದರೆ ಏನ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಏನೇ ಆದ್ರೂ ಸಹಿತ ಸದಾ ನಮ್ಮ ಎಸ್ಪಿ ಫೌಂಡೇಶನ್ ಅವ್ರ ಕುಟುಂಬಕ್ಕೆ ಬೆಂಬಲವಾಗಿ ನಾವು ಸ್ಪಷ್ಟಪಡಿಸುತ್ತಾ ಅದರ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಂಡು ಈ ಒಂದು ಅವ್ರಿಗೆ 2 ಲಕ್ಷ ರೂಪಾಯಿ ಬರುತ್ತಾರ ತಮ್ಮ ಒಂದು ಕೆಲಸ ಬಹಳ ಪ್ರಮುಖ ಪಾತ್ರ ಕೊಡಿಸುವಲ್ಲಿ ಪ್ರಮುಖ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ಬೇಕಂತ ಹೇಳ್ಕೊಂಡ ಈ ಮನವಿ ಮಾಡ್ಕೊಂಡು ಆದ್ರ ಒಂದು ನಮ್ಮ ಕಾಜಿ ಸಾಹೇಬ್ರು ಈಗಾಗಲೇ ಇದು ಅವ್ರಿಗೆ ಜನರಿಗೆ ಗೊತ್ತೇ ಇಲ್ಲ. ಸ್ಪಾಟ್ ಆದ ತಕ್ಷಣ ಈಗಾಗಲೇ ಅವ್ರು ಬಂದು ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮ ಗೋಪಾಲ್ ಹೇಳದ ಇಲ್ಲಿ ಅವ್ರ ಕಾರ್ಮಿಕ ಕಾರ್ಡ್ ಐತಿ ಅವ್ರದಂತ ಗೋಪಾಲ್ ಮಾಹಿತಿ ಕೊಟ್ಟ ತಕ್ಷಣ ಗೋಪಾಲ್ ಹೇಳಿದ ತಕ್ಷಣ ಅಧಿಕಾರಿಗಳು ಮಾತಾಡಿದ ಇಲ್ಲಿ ಸರ್ ಬಂದು ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಂದಾರ. ಅದಕ್ಕೆ ಸ್ಪಾಟ್ ವಿಸಿಟ್ ಅಕಸ್ಮಾತ್ ಈ ಒಂದು ಸನ್ನಿವೇಶದಲ್ಲಿ ಏನಾದ್ರೂ ಅವಶ್ಯಕತೆ ಬಿದ್ರೆ ನಾನು ನಮ್ಮ ಸಂಬಂಧ ನಮ್ಮ ಉದ್ಯೋಗ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಒಂದು ಮುಖಾಂತರ ಏನ್ ಸಾಧ್ಯದ ಅವ್ರ ಕಡೆಯಿಂದ ಒಂದು ಫೋನ್ ಮುಖಾಂತರ ದೂರವಾಣಿ ಕರೆ ಮಾಡಿಸಿ ಒಂದು ಪ್ರಾಮಾಣಿಕ ಒಂದು ಕುಟುಂಬಕ್ಕೆ ಪರಿಹಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ ನಮಸ್ಕಾರ, ನಾನು ನಿರುಪಗೆ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.